ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗ್ನಲ್ಲಿ ಆಗ್ರಾ ತಾಜ್ ಮಹಲ್ ನೋಡಿಕೊಂಡು ಹಾಗೆ ಆಗ್ರಾ ಫೋರ್ಟ್ಗೆ ಹೋಗಿದ್ವಿ. ಫೋರ್ಟ್ ನೋಡಿಕೊಂಡು ನೆಕ್ಸ್ಟ್ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಆಲ್ಮೋಸ್ಟ್ 1.5 ಅವರಲ್ಲಿ ನಾವು ಆಗ್ರಾ ಫೋರ್ಟ್ನ ಕಂಪ್ಲೀಟ್ ಮಾಡ್ಬೋದು. ಸೊ 11 ಗಂಟೆಗೆ ಬಂದ್ವಿ, 12ವರೆಗೆಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ಊಟ ಮಾಡಿಬಿಡೋಣ ಅಂತೇಳಿ ನಮ್ಮ ಡ್ರೈವರ್ ಜೊತೆ ಊಟ ಕೂಡ ಮುಗಿಸ್ಕೊಂಡು ಇವಾಗ ನೆಕ್ಸ್ಟು ಮಥುರಾಗೆ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನಮ್ಮ ಪ್ಯಾಕೇಜ್ ಪ್ರಕಾರ ಬೃಂದಾವನಕ್ಕೆ ಹೋಗಬೇಕಿತ್ತು, ಆದರೆ ನಾವು ಮಥುರಾಗೆ ಹೋದ್ವಿ. ಯಾಕೆ ಅಂದರೆ ಶ್ರೀಕೃಷ್ಣ ಜನ್ಮಭೂಮಿ ಒಂದನ್ನು ಕವರ್ ಮಾಡಿಕೊಂಡು ಇನ್ನೂ ಟೈಮ್ ಇತ್ತಲ್ವ, ಆಮೇಲೆ ಬೃಂದಾವನಕ್ಕೆ ಹೋಗೋಣ. ಅಲ್ಲೇನು ಜಾಸ್ತಿ ಪ್ಲೇಸ್ ಇಲ್ಲ, ಪ್ರೇಮ ಮಂದಿರ್ ಮಾತ್ರ ಇದ್ದಿದ್ದು, ಮತ್ತು ಇನ್ನೊಂದು ಬಂಕಿ ಬಿಹಾರಿ ಅಂತ ಒಂದಿತ್ತು, ಅದನ್ನು ಮಾತ್ರ ನೋಡೋದಿತ್ತು. ಸೊ ಹಾಗಾಗಿ 2 ಟೆಂಪಲ್ಗೆ ಅಷ್ಟು ಟೈಮ್ ಬೇಕಾಗಲ್ಲ, ಲೇಟ್ ನೈಟ್ ಆದರೂ ಓಕೆ ಅಂತ ಹೇಳಿ ನಾವು ಮಥುರಾದಲ್ಲಿ ಇದೊಂದು ಕವರ್ ಮಾಡೋಣ ಅಂತ ಹೇಳಿ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ಪ್ಲೇಸಲ್ಲಿ ಮೊಬೈಲನ್ನು ನೀವು ಹೊರಗಡೆ ಲಾಕರ್ನಲ್ಲೇ ಇಡಬೇಕು. ಹಾಗಾಗಿ ನನ್ನ ಹತ್ರ ಯಾವುದೇ ಫೋಟೋ ವೀಡಿಯೋಸು ಈ ಒಂದು ದೇವಸ್ಥಾನದಿಲ್ಲ. ಹಾಗಾಗಿ ರೀಲ್ಸ್ನಲ್ಲಿ ಆಲ್ರೆಡಿ ಹಾಕಿದ್ರಲ್ವ, ಅದನ್ನು ನಾನು ಕಲೆಕ್ಟ್ ಮಾಡಿಕೊಂಡು ನಿಮಗೆ ಈ ರೀತಿ ಇರುತ್ತೆ ಜನ್ಮಭೂಮಿ ಅಂತ ಹಾಕಿದ್ದೀನಿ. ಅದು ಅಲ್ಲದೆ ಮಸೀದಿ ಒಳಗಡೆ ಶ್ರೀಕೃಷ್ಣನ ಮೂರ್ತಿ ಪಾದ ಇಟ್ಟು ಅಲ್ಲಿ ಪೂಜೆ ಮಾಡ್ತಾ ಇರೋದು. ಯಾಕೆಂದರೆ ಅವರು ಜೈಲಿನಲ್ಲಿ ಹಾಕಿದ್ರಲ್ವ, ಜೈಲಿನಲ್ವ ಕೃಷ್ಣ ಹುಟ್ಟಿದ್ದು, ಅದು ಬಂದು ಮಸೀದಿ ಒಳಗಡೆ ಇರುವಂಥದ್ದು. ಸೊ ಹಾಗಾಗಿ ಶ್ರೀಕೃಷ್ಣ ಜನ್ಮಭೂಮಿ ಒಂದೇ ಒಂದು ಪ್ಲೇಸ್ನ ಕವರ್ ಮಾಡಿಕೊಂಡು ಇಮಿಡಿಯೇಟಾಗಿ ನಾವು ಬೃಂದಾವನ ಕಡೆ ಜರ್ನಿ ಮಾಡಿದ್ವಿ. ಅಡ್ಡ ಮಾಡ್ತಿದ್ದಾರೆ, ಅದನ್ನು ಉದ್ದ ಮಾಡ್ತಿದ್ದಾರೆ. ಅದನ್ನ ಅರ್ಧ ಮಾಡಬೇಕಿತ್ತು ರೀ, ರೀಲ್ಸ್ ಮಾಡೋದು. 7 ಫ್ಲೋರ್ ಇದ್ದದನ್ನು ಕಡ್ದಾಕಿ ಇದನ್ನು 3 ಫ್ಲೋರ್ ಮಾಡಿದ್ದಾರೆ ಔರಂಗಜೇಬು. ಈ ಟೆಂಪಲಲ್ಲಿ ಇಲ್ಲಿರೋ ದೀಪನೆಲ್ಲ ಕಿತ್ಕೊಂಡು ಹೋಗಿದ್ದಕ್ಕೆ ಕಣ್ಣು ಕಿತ್ಕೊಂಡ್ಬಿಟ್ಟಿದ್ದಂತೆ. ಆಮೇಲೆ ಏನೋ ದೇವರು ಒಂದು ವಜ್ರ ಮಾಡಿಸಿದ್ದಕ್ಕೆ ದೇವ್ರಿಗೆ ಮತ್ತೆ ಕಣ್ಣು ಬಂತಂತೆ. ಸೊ ಇದು ಬಾಲಾಜಿ ಟೆಂಪಲ್, ಬೃಂದಾವನದಲ್ಲಿರೋ ಬಾಲಾಜಿ ಟೆಂಪಲ್ಲು. 10 ನಿಮಿಷ ಸಾಕು ನೋಡೋಕ್ಕೆ, ಚೆನ್ನಾಗಿದೆ. ರಂಗನಾಥ ದೇವಸ್ಥಾನ ಇದು, ರಂಗನಾಥ ಟೆಂಪಲ್ ಇಲ್ಲೆಲ್ಲ ಇದೆ. ಬಟ್ ಪ್ರವಾಸಿ ಮಂದಿರ ಆಗೋದ್ರಿಂದ ಎಲ್ಲರೂ ಜಾಸ್ತಿ ಇಡ್ತಾರೆ. ನಾರ್ಮಲಾಗಿ ಇಸ್ಕಾನ್ಗೆ ಹೋದ್ರೇ ನಿಮ್ಗೆ ಎಷ್ಟಿರುತ್ತೆ ಪ್ರೈಸು ಅಂತ ಗೊತ್ತು. ಇನ್ನು ಇಲ್ಲೆಲ್ಲ ಕೇಳೋಂಗೆ ಇಲ್ಲ. ಸುಮ್ಮನೆ ನೋಡೋಣ ಅಂತ ಒಂದು ಸೈಡ್ ಬ್ಯಾಗ್ ಕೇಳಿದೆ, 300 ರುಪೀಸ್ ಹೇಳಿದ್ರು. ಅದು ಡೆಲ್ಲಿನಲ್ಲಿ 100 ರುಪೀಸ್ ಹೇಳಿದರು. ಸೊ 1 ಡಬಲ್ ಟ್ರಿಬಲ್ ಅಂತ ಗೊತ್ತಾಯಿತು. ಸೊ ಇವಾಗ ಎಲ್ಲೂ ಕೇಳಲ್ಲ ಸದ್ಯಕ್ಕಿದು ರಂಗನಾಥ ಮಂದಿರ. मथुरा इधर से 10 किलोमीटर। हाँ, वो सेठ के पास भगवान ने रुपया पैसा सोना चांदी बहुत दिया, लेकिन संतान नहीं दिया, सन डॉटर नहीं। वो अपना गुरु के पास आया, गुरु रंगाचारी महाराज। गुरु बोला मेन टेम्पल को जा, कृष्णा हाउस को भगवान का भोग लगा, पूजा कर। भगवान को भोग लगाया, पूजा किया। ನೀವು ನೋಡ್ತಾ ಇರ್ಬೋದು, ಇಷ್ಟೆಲ್ಲ ಮಾತಾಡೋ ಇವರು ಗೈಡು ನಾನು ಬರ್ತೀನಿ ಅಂದ್ಕೊಂಡು ಬಂದರು. ಹೇಳಿದ್ನಲ್ಲ, ನಮ್ಮ ಡ್ರೈವರ್ ನಮಗೆ ತುಂಬ ಅಂದರೆ ತುಂಬ ಮೋಸ ಮಾಡಿದ್ರು. ಇದುವರೆಗೂ ಮೋಸ ಮಾಡಿದ್ನ ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ಯಾಕೆ ಅಂದರೆ ಟೈಮ್ ಇರಲಿಲ್ಲ, ಹೋಗಲಿ ಬಿಡು, ತಾಜ್ ಮಹಲ್ 500 ತಾನೆ, ಬಟ್ ಬೇರೆದೆಲ್ಲ ಯೂಸ್ ಆಯಿತು ಅಂತ ನಾನು ನಿಮ್ಗೆ ಅದೇ ವ್ಲಾಗ್ನಲ್ಲಿ ಹೇಳಿದ್ದೀನಿ. ಬಟ್ ಆಮೇಲೆ ನಮ್ಗೆ ಏನು ಮಾಡಿದ್ರು, ಶ್ರೀಕೃಷ್ಣ ಜನ್ಮಭೂಮಿನಲ್ಲಿ ಇನ್ಯಾವ ಪ್ಲೇಸು ಇಲ್ಲ. ಶ್ರೀಕೃಷ್ಣ ಜನ್ಮಭೂಮಿ ದೇವಸ್ಥಾನಕ್ಕೆ ಒಳಗಡೆ ಹೋಗೋದು, ಹೊರಗಡೆ ಬರೋದು. ಅಲ್ಲಿ ಶ್ರೀಕೃಷ್ಣ ತೋರಿಸ್ತಾ ಇದ್ದಾರೆ, ಇದು ಶ್ರೀಕೃಷ್ಣ. ನೆಕ್ಸ್ಟ್ ರಾಧೆ ತೋರಿಸ್ತಾ ಇದ್ದಾರೆ, ಇದು ರಾಧೆ. ಈ ಥರ ಹೇಳೋದಕ್ಕೆ ನಮ್ಮ ಹತ್ರ 200 ರುಪೀಸ್ ಗೈಡ್ ಅಂತ ಇಸ್ಕೊಂಡ್ರು. ತುಂಬ ಬೇಜಾರಾಯಿತು. ಆದರೂ ನಾವೇನು ಮಾತಾಡಲಿಲ್ಲ, ಸುಮ್ಮನೆ ಬಂದ್ವಿ. ಬಂದ ಮೇಲೆ ಅವ್ನಿಗೆ ಹೇಳಿದ್ವಿ, ನಮಗೇನು ಅವ್ರು ಅಂತ ಗೈಡು ನಮ್ಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಲಿಲ್ಲ ಅಂತ. ಗೈಡ್ ಮಾಡಿಬಿಟ್ಟು ಗೈಡ್ಗೆ ಅವ್ನು ಕಾನ್ಸಂಟ್ರೇಟೇ ಮಾಡಲಿಲ್ಲ. ಅಲ್ಲಿಂದ ಅಭಿಷೇಕ ಮಾಡಿರೋ ಮೂರ್ತಿ ಇದೆ, ಅದು ಈ ಪ್ಲೇಸಲ್ಲಿದೆ, ಅದನ್ನು ತೊಗೊಳ್ಳಿ. ಗಂಧ ತೊಗೊಂಡ್ರೆ ನಿಮಗೆ 150 ರುಪೀಸು. ಹಣೆಗೆ ಹಚ್ಕೊಂಡ್ರೆ ನಿಮಗೆ ತಲೆನೋವು ಎಲ್ಲ ನೋವು ಹೊರಟೋಗ್ಬಿಡುತ್ತೆ ಅಂತ ಈ ಥರ ಬ್ರೈನ್ ವಾಶ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಗೆ ಆವಾಗಲೇ ಬೇಜಾರಾಯಿತು. ನಾವೇನು ಮಾತಾಡಿಲ್ಲ, ಮಥುರಾದಲ್ಲಿ ಬಂದುಬಿಟ್ವಿ. ಮಥುರಾದಿಂದ ಬಂದು ಬೃಂದಾವನಕ್ಕೆ ಹಿಡಿತಾ ಇದ್ವಿ. ಇವಾಗ ಏನು ನಮಗೆ ಗೈಡ್ ಮಾಡಿದ್ರು, ಅವರೇ ಬಂದು ಎಲ್ಲ ಮಾಡ್ತೀವಿ ಅಂತ ಫುಲ್ಲು ನಾವೆಷ್ಟು ಬೇಡ ಗೈಡು ಅಂತ ಹೇಳಿದ್ರು ಬಂದರು. ಸರಿ ಬಿಟ್ಟು 200 ರುಪೀಸ್ ತಾನೇ, ಹೋಗಲಿ, ಒಂದು 2-3 ದೇವಸ್ಥಾನ ತೋರಿಸ್ತೀನಿ ಅಂದಿದ್ದಾರೆ, ತೋರಿಸ್ಲಿ ಅಂತ ಶುರು ಮಾಡಿದ್ವಿ. ನಾವು ಎಕ್ಸಾಕ್ಟ್ಲಿ ಈ ಬೃಂದಾವನದಲ್ಲಿ ಹೋಗಬೇಕಾಗಿರೋದು ಒಂದು ಪ್ರೇಮ ಮಂದಿರ. ಅವ್ನು ನಮಗೆ ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದು ಪ್ರೇಮ ಮಂದಿರ, ಇನ್ನೊಂದು ಬಂಕಿ ಬಿಹಾರಿ, ಇನ್ನೊಂದು ಬಂದ್ಬಿಟ್ಟು ತುಳಸಿವನ ಅಂತ. ಅಲ್ಲಿ ರಾಧಾಕೃಷ್ಣ ಇಬ್ಬರು ರಾಸಲೀಲೆ ಆಡ್ತಿದ್ದಂತಹ ಪ್ಲೇಸು. ರಾತ್ರಿ ಆದರೆ ಇವಾಗಲೂ ಗೆಜ್ಜೆ ಶಬ್ದ ಕೇಳಿಸುತ್ತೆ ಅಂತ ಒಂಥರ ಕಾಡು ಥರ ಇದೆ. ಆ ಪ್ಲೇಸು ಮೇನ್ ತೋರಿಸ್ಬೇಕಾಗಿತ್ತು. ಇವರು ಅದನ್ನು ಕಾನ್ಸಂಟ್ರೇಟ್ ಮಾಡಲೇ ಇಲ್ಲ. ಆ 3 ಬಿಟ್ಬಿಟ್ಟಿದ್ದಾರೆ. ಈ ಚಿಕ್ಕ ಟೆಂಪಲ್ಗಳನ್ನ ತೋರಿಸ್ತಾ ಇದ್ದಾರೆ.
ಎಲ್ಲ ಓಕೆ ಪರವಾಗಿಲ್ಲ ಬಿಡು ಅಂತ ಎಲ್ಲ ನೋಡ್ಕೊಂಡ್ವಿ, ಪರವಾಗಿಲ್ಲ ನಾವು ಇಲ್ಲಿರೋದನ್ನು ಕವರ್ ಮಾಡ್ತಾ ಇದೀವಲ್ಲ ಮೇನ್ ಟೆಂಪಲ್ ಬಿಟ್ಟು, ಇನ್ನೂ ಟೈಮ್ ಇದೆ. ಬೃಂದಾವನದಲ್ಲಿ ಪ್ರೇಮ್ ಮಂದಿರ್ಗೆ ಹೋಗಬೇಕು ಅಂದರೆ ಲೈಟಿಂಗ್ ಸ್ಟಾರ್ಟ್ ಆಗಬೇಕು, ಅವಾಗ ಚೆನ್ನಾಗಿರುತ್ತೆ. 1 ಅವರ್ ಮುಂಚೆ ಹೋದರೆ ಬೆಳಕು ನೋಡ್ಬೋದು, ಲೈಟು ನೋಡ್ಬೋದು ಬಿಡು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಸುಮ್ಮನೆ ಇದ್ದೀವಿ. ನೋಡಿದ್ರೆ ಬಂದ್ಬಿಟ್ಟು ಇಲ್ಲಿ ಯಾವುದೋ ಚಿಕ್ಕ ದೇವಸ್ಥಾನ ಕರ್ಕೊಂಡೋಗಿ ಕೂತ್ಕೊಳ್ಳಿ, ಪೂಜೆ ಮಾಡಿ, ಆಮೇಲೆ ನೀವು ಬ್ರಾಹ್ಮಣರಿಗೆ 5,000 ರೂಪಾಯಿ ಕೊಡಬೇಕು, ಕಾಣಿಕೆ ಕೊಡಿ, ಇನ್ಯಾರಿಗೋ ಕೊಡಬೇಕು 500 ರೂಪಾಯಿ ಕೊಡಿ, ಇಂಥವ್ರನ್ನೆಲ್ಲ ಏನಕ್ಕೆ ಕರ್ಕೊಂಡು ಬಂದೆ ಅಂತ ಏನು ಚೆನ್ನಾಗಿ ಬೈತಾ ಇದ್ದಾನೆ ಪೂಜಾರಿ. ನಾಗಪ್ಪಗೆ ಸಖತ್ ಸಿಟ್ಟು ಬಂತು, ಹಿಂದಿನಲ್ಲಿ ಚೆನ್ನಾಗಿ ಬೈದಾಕಿದ್ರು. ಏನು ನೀವೇನು ಅನ್ನ ತಿನ್ನೋ ಕೆಲಸ ಮಾಡ್ತಿದ್ದೀರಾ, ಏನು ಮಾಡ್ತಾಯಿದ್ದೀರಾ ಪೂಜಾರಿನ ನೀವು, ಏನು ದುಡ್ಡು ತಿನ್ನೋಕೆ ನೋಡ್ತಿದ್ದೀರಾ, ನಾವು ಮನಸ್ಪೂರ್ವಕವಾಗಿ 10 ರೂಪಾಯಿ ಕೊಟ್ಟರು ನೀವು ಇಸ್ಕೋಬೇಕು, ಈ ಥರ ದಂಧೆ ಮಾಡೋದಕ್ಕೆ ನೀವು ಇದು ಮಾಡ್ತಾಯಿದ್ದೀರಾ ಹಂಗೆ ಹಿಂಗೆ ಅಂತ ಚೆನ್ನಾಗಿ ಬೈದಾಕ್ಬಿಟ್ರು. ಅದಾದಮೇಲೆ ಬಂದು ಡ್ರೈವರ್ಗೂ ಬೈದರು, ಈ ಥರ ಗೈಡ್ನ ಯಾವತ್ತೂ ನಮಗೆ ಕೊಡಲೋ ಬೇಡ, ನಾವು ಯಾವ ಗೈಡು ಬೇಡ, ನಾವೇ ಹೋಗ್ತೀವಿ ನಾವೇ ಬರ್ತೀವಿ ಅಂದ ತಕ್ಷಣ ಅವನು ಸ್ವಲ್ಪ ಊದ್ಕೊಂಡ್ಬಿಟ್ಟ. ಶೀಶಾ ಮಹಲ್ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ರಂಗನಾಥ ಮಂದಿರ ನೋಡೋದು ಪಕ್ಕದಲ್ಲೇ ಇದಿರೋದು ಶೀಶಿ ಮಹಲ್ ಅಂತ. ಶಿಶು ಮಹಲ್ ಅಂತ ಅನಿಸುತ್ತೆ, ನನ್ನ ಪ್ರೊನೌನ್ಸಿಯೇಷನ್ ಒಂದು ಸ್ವಲ್ಪ ಚೇಂಜ್ ಇರ್ಬೋದು, ಬಟ್ ಹಿಸ್ಟ್ರಿ ಇದೆ ಈ ಟೆಂಪಲ್ಸ್ಗಳಿಗೆ, ತುಂಬ ಜನ ಗೊತ್ತಿಲ್ಲ. ರಂಗನಾಥ ಟೆಂಪಲ್ ಇದು, ಗಲ್ಲಿ ಈ ದೇವಸ್ಥಾನನ ರಂಗನಾಥಾಚಾರ್ಯ ಅಂತನವರು ಕಟ್ಸಿರೋದಂತೆ. ಅವ್ರಿಗೆ 60ನೇ ವಯಸ್ಸಲ್ಲಿ ಮಕ್ಕಳಾಗಿರೋದಂತೆ, ಎಲ್ಲೂ ಕೇಳ್ಕೊಂಡು ಆಗ್ದಿರಾ ಇಲ್ಲಿ. ಸೊ ಹಾಗಾಗಿ ಅವರು ಖುಷಿಯಾಗಿ ಈ ದೊಡ್ಡ ದೇವಸ್ಥಾನವನ್ನು ಕಟ್ಸಿರೋದು ಅಂತ ಹೇಳಿದ್ರು. ನೋಡಿ, ರಂಗನಾಥ ಸ್ವಾಮಿ ದೇವಸ್ಥಾನನ ಈ ಬೃಂದಾವನದಲ್ಲಿ ಕಟ್ಸಿರೋವಂಥದ್ದು. ಮತ್ತು ಮಥುರಾದಿಂದ ಮುಂದೆ ಬೃಂದಾವನ ಇದೆಯಲ್ಲ ಅಲ್ಲಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ಯಾರು ಗೈಡ್ ಕರ್ಕೊಂಡು ಬಂದರೆ ಮಾತ್ರ ಈ ಥರ ಸಣ್ಣ ಪುಟ್ಟ ಇರೋ ದೇವಸ್ಥಾನಗಳು ತೋರಿಸ್ತಾರೆ, ಇಲ್ಲಾಂದರೆ ಬೆಂಕ ವಿಹಾರ ಅನ್ನೋದು ಮತ್ತು ಪ್ರೇಮ್ ಮಂದಿರ ಬಿಟ್ಟರೆ ನಿಧಿವನ, ರಾಧಾರಮಣ ಇಂಥವನ್ನ ತೋರಿಸಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಬಾಲಾಜಿ ಮಂದಿರು ಮತ್ತು ರಂಗನಾಥ ಟೆಂಪಲ್ಲು, ಇವಾಗ ವೆಂಕಟೇಶ್ವರ ಟೆಂಪಲ್ಲು ನೋಡಿದ್ವಿ. ನೋಡೋಣ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ತುಂಬ ದೊಡ್ಡದಾಗಿದೆ ಮಾತ್ರ, ಬಟ್ ಎಲ್ಲ ಕಡೆಯಲ್ಲಿ ರೆಡ್ ಕಲರ್ ಸ್ಟೋನಲ್ಲೇ ಜಾಸ್ತಿ ಟೆಂಪಲ್ಗಳು ಬಿಲ್ಡ್ ಆಗಿರೋವಂಥದ್ದು. ನೋಡಿ, ಕಲ್ಲುಗಳೆಲ್ಲ ಇಲ್ಲಿ ರೆಡ್ಡಿಶ್ ಇದೆ, ಇದು ಪೇಂಟ್ ಅಲ್ಲ, ಈ ಕಲ್ಲು ಕಲರ್ ಇರೋದೇ ಆ ಥರ. ಇಲ್ಲೆಲ್ಲ ಫುಲ್ಲು ಅದೇ ಇರೋವಂಥದ್ದು. ವಾವ್, ಎಷ್ಟು ಚೆನ್ನಾಗಿದೆ ರೀ. ನೋಡಿ, ಈ ಕೃಷ್ಣ ಹೌಸ್ಗೆ ಕರ್ಕೊಂಡೋಗಿ ಮೀರಾಬಾಯಿ ಟೆಂಪಲ್ಲು ಭಜನೆ ಮಾಡ್ತಿರ್ತಾರೆ. ನೀವು ಅವ್ರಿಗೆಲ್ಲ ನಾವು ಊಟ ಹಾಕ್ತೀವಿ, ದುಡ್ಡು ಕೊಡಿ ಅಂತ ನಮ್ಮನ್ನು ದೋಖ ಹೋಗ್ಸೋಕೆ 5,000 ಕೇಳಿದ್ದು. ಸೊ ನೆಕ್ಸ್ಟ್ ಟೈಮ್ ಅದಕ್ಕೆಲ್ಲ ಹೋದರೆ ನೀವೇನು 1 ರೂಪಾಯಿನೂ ಕೊಡಬೇಡಿ, ಸುಮ್ಮನೆ ಹೋಗಿ ಬನ್ನಿ ದೇವಸ್ಥಾನಕ್ಕೆ. ಫಸ್ಟ್ ಆಫ್ ಆಲ್ ಯಾವ ಗೈಡು ಬೇಕಾಗಿಲ್ಲ, ನೀವು ಫಸ್ಟೇ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಹೋಗಿ. ನೀವು ಬೃಂದಾವನದಲ್ಲಿ ನೋಡೋ ಅಂಥ ಪ್ಲೇಸಸ್ಸು ಖಂಡಿತ ಇವಾಗ ನೋಡೋದ್ವಲ್ಲ ನಾವು ಅಷ್ಟೇ ಇರೋದು. ರಂಗನಾಥ ಮಂದಿರ ನೋಡಿ, ಬಾಲಾಜಿ ಮಂದಿರ ನೋಡಿ, ನಿಧಿವನ ನೋಡಿ, ರಾಧಾರಮಣ ಟೆಂಪಲ್ ನೋಡಿ, ನಿಧಿವನ ನೋಡಿ, ಆಮೇಲೆ ಪ್ರೇಮ ಮಂದಿರ ನೋಡಿ, ಬೆಂಕಿ ಬಿಹಾರ್ ನೋಡಿ, ಇಷ್ಟೇ ಅಲ್ಲಿಗಿರುವಂತಹ ಪ್ಲೇಸಸ್ಸು ಮೇಜರ್ ಆಗಿರೋದು. ಸೊ ಅಲ್ಲೆಲ್ಲ ನೋಡಿಕೊಂಡು ಇವಾಗ ನಾವು ಪ್ರೇಮ ಮಂದಿರ್ಗೆ ಬಂದ್ವಿ. ಪ್ರೇಮ ಮಂದಿರ ಟೆಂಪಲ್ಲು ತುಂಬಾ ಅದ್ಭುತವಾಗಿದೆ, ಹಾಗೆ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಹೊರ್ಗಡೆನೇ ಬಿಡಬೇಕು, ಸ್ಲಿಪ್ಪರ್ಸ್ ಎಲ್ಲ ಅಲ್ಲೇ ಒಳಗಡೆ ಹೋದ್ಮೇಲೆ ಟೆಂಪಲ್ಗೆ ಹೋಗ್ತೀವಲ್ಲ ಒಳಗಡೆಗೆ ಅಲ್ಲಿ ಬಿಡಬೇಕು. ಅಲ್ಲೂ ಕೂಡ ಸ್ಲಿಪ್ಪರ್ ಇಸ್ಕೊಳ್ಳೋಕ್ಕೆಲ್ಲ ನಿಲ್ಲಿಸ್ಕೊಂಡಿರ್ತಾರೆ. ಪಕ್ಕದಲ್ಲಿ ಕಾಣಿಸ್ತಿದೆಯಲ್ಲ ಆರ್ಚು, ಅದು ಬಂದು ಆಶ್ರಮ, ಅದು ಅಲ್ಲಿಗೆ ನಮಗೆ ಅಲೋ ಇಲ್ಲ. ಬಟ್ ನೋಡಿ, ಈ ಥರ ಡೈರೆಕ್ಟಾಗಿ ಫುಲ್ಲು ಎಷ್ಟು ರಶ್ ಇತ್ತು ಅಂತ ಹೇಳಿದ್ರೆ, ನಾವವತ್ತು ಮೋಸ್ಟ್ಲಿ ಸಾಟರ್ಡೇನೋ ಸಂಡೇನೋ ಇತ್ತು ಅವತ್ತು. ವೀಕೆಂಡ್ ಇರೋದ್ರಿಂದ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಆ್ಯಕ್ಚುಲಿ ಇದು ಕ್ರೌಡಲ್ಲ, ಇದು ಸುಮಾರಾಗಿತ್ತು. ನಾವು ಮತ್ತೆ ಬೆಂಕಿ ಬಿಹಾರ್ಗೆ ಹೋಗಿ ಮತ್ತೆ ರಿಟರ್ನ್ ಬಂದ್ವಿ. ಏನಕ್ಕಪ್ಪ ಅಂದರೆ ಈ ಪ್ರೇಮ ಮಂದಿರಕ್ಕೆ ಬಂದು ನಾವು ಪ್ಲೇಸಸ್ ಎಲ್ಲ ಫುಲ್ಲು ನೋಡಾಯಿತು. ಈ ಥರ ಪ್ರೇಮ ಮಂದಿರ ಇದೆ. ಇದನ್ನು ನೋಡಾದ ಮೇಲೆ ನಮಗೆ ಲೈಟ್ ಅರೇಂಜ್ಮೆಂಟ್ಸ್ನ ನೋಡಬೇಕು ಅಂದರೆ ಅದು 7 o'clockಗೆ 7:30ಗೆ ಲೈಟ್ ಅರೇಂಜ್ಮೆಂಟ್ಸು ಸ್ಟಾರ್ಟ್ ಆಗ್ತಾಯಿತ್ತು, ಲೈಟಿಂಗ್ಸು. ಸೊ ಅಲ್ಲಿವರೆಗೆ ನಾವು ಬೆಂಕಿ ಬಿಹಾರ್ ನೋಡ್ಕೊಂಬಂದ್ಬಿಡೋಣ, ಅದು 8 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ನಮಗೆ ತಪ್ಪು ಮಾಹಿತಿ ಕೊಟ್ಬಿಟ್ರು ಇಲ್ಲಿ ಒಳಗಡೆ. ಸೊ ನಾವೇನು ಮಾಡಿದ್ವಿ, ಬೇರೆ ಒಂದು ಟಾಂಗ ತೊಗೊಂಡು ಇಮಿಡಿಯೇಟಾಗಿ ಅಲ್ಲಿಗೆ ಹೋದ್ವಿ. ಇಲ್ಲಿಂದ ಹೊರಗಡೆ ಎಕ್ಸಿಟ್ ಆಗಿಬಿಟ್ಟು
ಪ್ರೇಮ ಮಂದಿರನ ಬೆಂಕ್ ಬಿಹಾರ್ಗೆ ಹೋದ್ವಿ. ಅಲ್ಲಿ 2 ಕಿಲೋಮೀಟರ್ ಆದಮೇಲೆ ಸ್ಟಾಪ್ ಮಾಡಿ ಇಳಿಸ್ದ. ಆಮೇಲೆ ಅಲ್ಲಿಗೆ ವೆಹಿಕಲ್ಸ್ ಅಲೋ ಇಲ್ಲ, ನೀವು ನಡ್ಕೊಂಡು ಹೋಗಬೇಕು ಅಂತ ಹೇಳ್ದ. 2 ಕಿಲೋಮೀಟರ್ಸ್ ನಡೀತಾ ಇದ್ದೀವಿ, ನಡ್ಕೊಂಡು ಹೋಗ್ತಾನೆ ಇದ್ದೀವಿ, ಸಿಗ್ತಾನೆ ಇಲ್ಲ. ಆಮೇಲೆ ಒಂದು ಪಾಯಿಂಟಿಗೆ ಹೋದ್ಮೇಲೆ ಕಂಟಿನ್ಯೂಸ್ ಆಗಿ ಜಂಗುಳೆ ನಿಂತಿದ್ದಾರೆ. ಏನು ಅಂದರೆ ಒಂದು 500-600 ಮೀಟ್ರು ತುಂಬ ಒಂದು ಲೈನ್ ಪೂರ ಜನ ಇದ್ದಾರೆ. ಒಂದು ರೋಡ್ ಪೂರ ಜನ ಇರ್ತಾರಲ್ಲ ಜಾತ್ರೆಯಲ್ಲಿ ತೇರು ಹಿಡಿಯೋಕ್ಕೆ, ಹಂಗೆ. ಆಮೇಲೆ ಗೊತ್ತಾಯಿತು, ನಮಗೆ ಇಲ್ಲಿ ಇವಾಗ ಹೋದರೆ ಇನ್ನು 2 ಅವರ್ಸ್ಗೂ ನಾವು ತಲುಪಲ್ಲ, ಅಲ್ಲಿವರೆಗೆ ನಮಗೆ ಈ ಪ್ರೇಮ ಮಂದಿರಲ್ಲಿ ಲೈಟಿಂಗ್ಸ್ ಮಿಸ್ ಆಗಿಬಿಡುತ್ತೆ ಅಂತ ಹೇಳಿ ಏನು ಮಾಡಿದ್ವಿ, ಮತ್ತೆ ಟಾಂಗ ತಗೊಂಡು ಅಲ್ಲಿಂದ ಫಾಸ್ಟಾಗಿ ಬಂದು 7:45ಗೆ ನಾವು ರೀಚ್ ಆದ್ವಿ. 1/4 ಗಂಟೆ ಲೈಟಿಂಗ್ಸ್ ಆಗಿತ್ತು, ಬಟ್ 8:30ವರೆಗೂ ಲೈಟಿಂಗ್ಸ್ ಇರ್ತಿತ್ತು. ಸೊ ಆರಾಮಾಗಿ ನಾವು ಮತ್ತೆ ಬಂದು ಪ್ರೇಮ್ ಮಂದಿರನ ಜಾಯ್ನ್ ಆದ್ವಿ. ಬಟ್ ಹೇಳ್ಬೇಕು ಅಂತ ಹೇಳಿದ್ರೆ ನಮಗೆ ಬೆಂಕ್ ಬಿಹಾರ್ನ ಕ್ಯಾಬ್ ಅವರೇ ತೋರಿಸ್ಬೇಕಿತ್ತು. ನಾವಲ್ಲೆಲ್ಲ ಸ್ವಲ್ಪ ಜೋರು ಮಾಡಿದ್ವಲ್ಲ, ಸೊ ಅದಕ್ಕೆ ಏನು ಮಾಡ್ದೆ, ದೂರದಲ್ಲೇ ನಮಗೆ ಡ್ರಾಪ್ ಮಾಡಿಬಿಟ್ಟು ಹೋದ. ಸೊ ಡ್ರೈವರ್ನ ನೀಟಾಗಿ ಇಟ್ಕೊಳ್ಳಿ, ಸ್ವಲ್ಪ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು ನೀವು. ಈ ಕಡೆ ಡ್ರೈವರ್ಗೂ ಬೇಜಾರಾಗದಿರೋ ಥರ, ಅಟ್ ಸೇಮ್ ಟೈಮು ಯಾವುದೇ ಗೈಡ್ ಇಲ್ದಿರ ನಾವೇ ನೋಡ್ಕೋತೀವಿ. ನಮ್ಗೆ ಯಾವ ಗೈಡು ಬೇಡ ಅಂತ ಸ್ಮೂತಾಗಿ ರಿಜೆಕ್ಟ್ ಮಾಡಿ ನಿಮ್ಮದನ್ನು ನೀವು ನೋಡಿಕೊಂಡ್ರೆ ತುಂಬ ಒಳ್ಳೆಯದು. ತುಂಬ ಅಂದರೆ ತುಂಬ ಮೋಸ ಮಾಡ್ತಾರೆ. ಸ್ಪೆಷಲಿ ನನಗೆ ಕೃಷ್ಣ ಜನ್ಮಸ್ಥಳದಲ್ಲಿ ಈ ಒಂದು ಮಥುರಾ ಬೃಂದಾವನದಲ್ಲಿ ಮೋಸ ಆಗಿದ್ದಂತೂ ತುಂಬ ಬೇಜಾರಾಯಿತು. ಹಾಗೆ ನಿಧಿವನ ನೋಡಬೇಕು ಅಂತ ತುಂಬ ಆಸೆ ಇತ್ತು, ಅದೊಂದು ಪ್ಲೇಸ್ನ ಮಿಸ್ ಮಾಡಿಬಿಟ್ರು. ಮತ್ತೆ ಹೋಗೋಕ್ಕಾಗಲ್ಲ ಮೇಡಮ್, ಟೈಮ್ ಆಗೋಯಿತು ಅಂತ ಹೇಳಿಬಿಟ್ರು. 7 ಗಂಟೆ ಮೇಲೆ ಆ ಪ್ಲೇಸ್ಗೆ ಅಲೋ ಮಾಡಲ್ಲ. ಸೊ ಅದೊಂದು ಪ್ಲೇಸ್ ಮಿಸ್ ಆಯ್ತಲ್ಲ ಅಂತ ನಿಜವಾಗ್ಲೂ ಬೇಜಾರಾಯಿತು. ರಾಧೆ ರಾಧೆ. ಅಲ್ಲಿ ಲತಾ ಯಾವುದದು ಆ ಕಡೆ ಕೃಷ್ಣನ ಫೋಟೋ ಐತೆ, ಆ ಕಡೆದು ನಾವು ಮೇಲ್ಗಡೆ ಹೋಗೋಣ ಬನ್ನಿ. ನೋಡಿಲ್ಲ ಅನ್ನೋದ್ಕಿಂತ ಒಂದಷ್ಟು ನೋಡ್ಕೊಂಡು ಎಲ್ಲ ಕವರ್ ಮಾಡ್ಕೊಳ್ಳೋ ಗೈಡ್ ಇಲ್ಲ, ಎಂಜಾಯ್ ಮಾಡೋ ಅಷ್ಟು ಅಂತೂ ಆಗೋದೇ मंदिर परिसर में एक लेडीज पर्स मिला है। लेडीज पर्स जिस किसी का हो पहचान बताकर सूचना केंद्र से ले जाएं, सू स्टैंड के पास। राधे राधे। मंदिर परिसर में एक लेडीज पर्स मिला है, जिस किसी का हो पहचान बताकर सूचना केंद्र से ले जाएं। राधे राधे। ಸುತ್ತಿ ಹಂಗೆ ಹಿಂಗೆ ಅಂತ ಅದೇ ಬರ್ತಾ ಇದೆ. ಬಾ. ಇನ್ನೊಂದೇನಪ್ಪ ಅಂದರೆ ಅವನು ಆ್ಯಕ್ಚುಲಿ ಬೃಂದಾವನಕ್ಕೆ ಹೋಗ್ಬೇಕಲ್ವ, ಹೆಂಗಿದ್ರು ಮಥುರಾದಲ್ಲಿ ಏನು ನೋಡಬೇಡಿ, ಬೃಂದಾವನಕ್ಕೆ ಹೊರಟೋಗ್ಬಿಡೋಣ ಅಂತ ಹಠ ಮಾಡ್ತಾ ಇದ್ದ. ನನಗೆ ಮಥುರಾದಲ್ಲಿ ನಾಳೆ ಬೇಗ ಕವರ್ ಆದಷ್ಟು ಬೇಗ ನಾವು ಡೆಲ್ಲಿಗೆ ಹೋಗ್ಬೋದು. ಡೆಲ್ಲಿನಲ್ಲಿ ನಮ್ಗೆ ಇನ್ನೊಂದಷ್ಟು ನೋಡೋ ಪ್ಲೇಸಸ್ಸು, ಶಾಪಿಂಗು ಎಲ್ಲ ಇದೆ. ನಾನು ಪ್ಲ್ಯಾನ್ ಮಾಡಿದ್ದೀನಿ ನೀಟಾಗಿ. ಅವ್ನು ಬೃಂದಾವನ ಕರ್ಕೊಂಡು ಹೋಗೋಕ್ಕೆ ರೆಡಿ ಇದ್ದಾನೆ, ಮಥುರಾ ನೋಡೋಕ್ಕೆ ರೆಡಿ ಇಲ್ಲ. ನಾನು ಹಠ ಮಾಡಿ ಮಥುರಾದಲ್ಲಿ ಕೊನೆಗೂ ಶ್ರೀಕೃಷ್ಣ ಜನ್ಮಭೂಮಿ ಬಂದು ನೋಡಿಕೊಂಡೆ ಆಮೇಲೆ ಬೃಂದಾವನಕ್ಕೆ ಬಂದೆ. ಇಲ್ಲ ಅಂದಿದ್ರೆ ಏನಾಗಿತ್ತು, ನಮಗೆ ದ್ವಾರಕಾನಾಥು ಮತ್ತು ಅಲ್ಲೊಂದು ಘಾಟ್ ಇದೆ, ಯಮುನಾ ಘಾಟು, ಅದೆಲ್ಲ ನೋಡೋ ಅಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಜೊತೆಗೆ ಶ್ರೀಕೃಷ್ಣ ಜನ್ಮಭೂಮಿನೂ ಬೇಗ ನೋಡಬೇಕಾಗುತ್ತೆ. ಇವಾಗ ಟೈಮ್ ಇದೆ ಅಲ್ವಾ, 12:30, 2:30ಗೆಲ್ಲ ನಾವು ಅಲ್ಲೇ ಇದ್ದೀವಿ. ಸಂಜೆವರೆಗೂ ಏನು ಮಾಡಬೇಕು ಅಂತ ಹೇಳಿ ಮಥುರಾದಲ್ಲಿ ಹಠ ಮಾಡಿ ನಾನು ಶ್ರೀಕೃಷ್ಣ ಜನ್ಮಭೂಮಿ ನೋಡಿಕೊಂಡು ಆಮೇಲೆ ನಾನು ಬೃಂದಾವನಿಗೆ ಟ್ರಾವೆಲ್ ಮಾಡಿಸ್ದೆ. ಅಲ್ಲಿಂದ ಅಲ್ಲಿಗೆ ಒಂದು 15 ಕಿಲೋಮೀಟರ್ ಅಷ್ಟೇ ದೂರ ಇರೋದು. ಸೊ ಹಾಗಾಗಿ ಆಮೇಲೆ ನಾನು ಬೃಂದಾವನಿಗೆ ಟ್ರಾವೆಲ್ ಮಾಡಿಸ್ದೆ. ಸೊ ಈ ಥರ ನೀಟಾಗಿ ಫಸ್ಟೇ ನೀವು ಪ್ಲ್ಯಾನ್ ಮಾಡ್ಕೊಂಬಿಡಿ. ಒಂದು 6 ತಿಂಗಳಾಗೈತೆ ಕೆಳಗಡೆ ತಗೊಂಡು, ಇನ್ನು 1 ವರ್ಷ ಆಗೈತೆ. ನಿಂತ್ಕೊಂಡು ಒಂದೊಂದು ತಗೊಳಕ್ಕೆ ಎಲ್ಲ ಎಷ್ಟು ರಿಟರ್ನ್ ಆಗ್ತಾನೆ ಏನೋ ಗೊತ್ತಿಲ್ಲ, ಹಂಗೆಲ್ಲ ಮಾಡ್ತಿದ್ದೀವಿ. ನೀವು ಹೋಗ್ಲಿ ಬಿಡು ಅಂತ ಮಾಡಿದ್ರೆ ನಂಗೆ ಏನು ಗೊತ್ತಾ, ಇವರು ಬಂದಾಗ ಇಲ್ಲಿ ಕರೆಕ್ಟಾಗಿ ಹೇಳ್ತಾರೆ ಅಂತ ಒಂದು ಇದ್ರ ಮೇಲೆ ಹೇಳಿದ್ದು. ಏನು ಕರೆಕ್ಟಾಗಿ ಹೇಳಿದಾರೋ, ಅದು 10 ವಿಡಿಯೋ ನೋಡ್ಕೊಂಡು ಹೇಳ್ತೀನಿ ನಾನು. ಅಲ್ಲಿ ಊಟ ಮಾಡೋಕೆ ಗೋವರ್ಧನಗಿರಿ ಇದೆ ನೋಡಿ, ಹಿಂಗೆ ಇಟ್ಕೊಂಡು ಮಾಡಿ ಇಟ್ಕೊಳ್ಳೋ ಥರ. ಏನು ಟೆಂಪಲ್ ಅಷ್ಟು ದೂರದಲ್ಲಿ ನಿಲ್ಲಿಸ್ಬಿಟ್ಟವನು.
ನಾನು ಹೇಳಿದ್ನಲ್ವ ಮೊದಲೇ ಸ್ಟೋರಿ, ಆ ಒಂದು ಸ್ಟೋರಿಯ ರಿಯಾಲಿಟಿ ಇದು. ಅಲ್ಲಿ ಪ್ರೇಮ ಮಂದಿರ ನೋಡಿಕೊಂಡು ಬೆಂಕಿ ಬಿಹಾರಿಗೆ ಹೋಗೋಣ ಅಂತ ಹೇಳಿ ಓಡ್ತಾ ಇರೋದು ನಾನು ಫಾಸ್ಟಾಗಿ, ಯಾಕೆಂದರೆ ಲೈಟಿಂಗ್ಸ್ ಹೊತ್ತಿಗೆ ಮತ್ತೆ ರಿಟರ್ನ್ ಬರೋಣ ಅಂತ. ಸೊ ಹೇಳಿದ್ನಲ್ಲ, ಆ್ಯಸ್ ಯೂಶ್ವಲ್ ಪ್ಲ್ಯಾನ್ ಫ್ಲಾಪ್ ಆಯಿತು. ಅದೊಂದು ಬಯಲು ಮಂದಿರ ಅಂತಾರಲ್ಲ ಆ ಥರ. ಅಲ್ಲಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಪ್ರೇಮ ಮಂದಿರ ಯಾವ ಥರ ಆಗಿತ್ತು ಅಂತ ನೀವೇ ನೋಡಿ ರಶ್ಯು. ನಾನು ಲೈಟಿಂಗ್ಸ್ ಅಂತ ಹೇಳಿದ್ರೆ ಅದೇ ಕಾರಂಜಿ ಥರ ಲೈಟಿಂಗ್ಸ್ ಬರುತ್ತೇನೋ, ಆ ಟೆಂಪಲ್ ಮೇಲೆ ಫುಲ್ಲು ಲೈಟಿಂಗ್ಸ್ ಬ್ಲಿಂಕ್ ಆಗ್ತಾ ಇರುತ್ತೇನೋ ಅಂದ್ಕೊಂಡೆ. ಬಟ್ ಲೈಟಿಂಗ್ಸ್ ಅಂದರೆ ಹೆಂಗೆ ಅಂದರೆ, ದೇವಸ್ಥಾನ ಪ್ರೇಮ ಮಂದಿರ ಏನಿದೆ ಒಂದೊಂದು ಸರಿ ಒಂದೊಂದು ಥರ ಲೈಟು ಚೇಂಜ್ ಆಗುತ್ತೆ. ಒಂದೊಂದು 30 ಸೆಕೆಂಡ್ಸ್ಗೆ ಲೈಟು ಚೇಂಜ್ ಆಗ್ತಾ ಇರುತ್ತೆ. ಅದನ್ನು ನಾನು ಕ್ಲಿಪ್ ತೆಗೆದಿದ್ದೀನಿ ನೋಡಿ. ನೋಡಿ ಲೈಟಿಂಗ್ಸ್ ಕೂಡ ನಡೀತಾ ಇತ್ತು. ಈ ಥರ ವಾಟರ್ ಫೌಂಟೈನ್ ಕೂಡ, ಮ್ಯೂಸಿಕಲ್ ಫೌಂಟೈನ್ ಜೊತೆಗೆ ಕೃಷ್ಣನ ಕಥೆಗಳೇನಿದೆ, ಏನು ಕಾಳಿಂಗ ಮರ್ದನ, ಗೋವರ್ಧನಗಿರಿ ಕತೆ, ಇದೆಲ್ಲ ಕೂಡ ಹಾಕ್ತಾಯಿದ್ರು. ನಮಗೆ ಯೂಶ್ವಲಾಗಿ ಕೇಳಿ ಅಭ್ಯಾಸ ಆಗೋಗಿತ್ತಲ್ವ. ಆಮೇಲೆ ಆ ಥರ ವಾಟರ್ ಫೌಂಟೈನು ತುಂಬ ನೋಡಿದ್ದೀವಿ. ಅದಕ್ಕೆ ಹತ್ರ ಹೋಗಲಿಲ್ಲ, ತುಂಬ ರಶ್ ಇತ್ತು ಅಂತ ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀವಿ. वैष्णो देवी धाम पूरे दिन से गाड़ी चला रहे हैं, होटल पहुंच रहे तो पहले मथुरा दिखाया, फिर वृंदावन
भगवान से निकले। ಅಲ್ಲಿ ಶಿವನ ದೇವಸ್ಥಾನ ಐತೆ. ಒಂದು 10 ಮಿನಿಟ್ ಟೈಮ್ ಕೊಟ್ಟರೆ ನೋಡ ಐತೆಯಾ? ಸೊ ಬೃಂದಾವನದಲ್ಲಿ ಅದನ್ನು ನೋಡಿಕೊಂಡು ನಾವು ಮತ್ತೆ ಮಥುರಾಗೆ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. 15 ಕಿಲೋಮೀಟರು ದಾರಿಲಿ ಹೋಗ್ತಾ ನೀವು ನೋಡಿದ್ರಲ್ಲ ಆ ದೇವಿ ಮಂದಿರ ಅಲ್ಲಿ ನೋಡ್ತಾ ಇದ್ರಲ್ಲ ಅದು ಕಾಣಿಸ್ತು. ಅದು ಚಾರ್ಧಾಮ್ ಅಂತ. ಅಲ್ಲಿ ವಿಷ್ಣುದೇವಿ ಶಕ್ತಿಮಾ ದೇವಸ್ಥಾನ ಅಂತ ಇತ್ತು. ತುಂಬ ಚೆನ್ನಾಗಿತ್ತು. ಲೈಟಿಂಗ್ಸು ನೈಟಲ್ಲಿ ನೋಡೋಕ್ಕೆ. ಹೋಗೋಣ ಅಂತ ನಾನು ಒಂದು 10 ನಿಮಿಷ ಹೋಗಿ ಬಂದುಬಿಡ್ತೀವಿ ನಿಲ್ಲಿಸಿ ಅಂತ ಕೇಳಿದ್ವಿ ಡ್ರೈವರ್ಗೆ. ಆಮೇಲೆ ಬೆಳಗ್ಗೆ ಈ ಕಡೆಯಿಂದನೇ ನಾವು ಡೆಲ್ಲಿಗೆ ಹೋಗಬೇಕು. ಆ ಟೈಮ್ಗೆ ಈ ಟೆಂಪಲ್ ತೋರಿಸ್ಕೊಂಡೇ ಹೋಗ್ತೀನಿ ಬನ್ನಿಯಿಂದ. ಏನು ಸರಿ ಒಳ್ಳೇದಾಯಿತು ಬಿಡಪ್ಪ ತೋರಿಸ್ತೀನಿ ಅಂತ ಹೇಳಿದಾನಲ್ಲ ಅಂತ ಹೇಳಿ ಡೈರೆಕ್ಟು ನಾವು ಲೇಟಾಗಿದೆ ಮಥುರಾಗೆ ಹೋಗ್ಬಿಡೋಣ ಅಂತ ಹೇಳಿದ್ರು. ಸೊ ಮಥುರಾಗೆ ನಾವು ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದ್ವಿ. ಈ ದೇವಸ್ಥಾನವನ್ನು ನಾನು ನಿಮಗೆ ಬೆಳಗ್ಗೆ ತೋರಿಸ್ತೀನಿ. ಇದ್ರ ಹೆಸರು ಚಾರ್ಧಾಮ್ ಅಂತ. ಚಾರ್ಧಾಮ್ ಕ ಎಂಟ್ರಿ. ಇಲ್ಲಿ ಎಕ್ಸಿಟ್ ಎಂಟ್ರಿ. ಇದು ಎಕ್ಸಿಟು. ಬೆಳಗ್ಗೆ ಬರೋಣ. ಹಾಯ್ ಗೈಸ್, ಟೈಮು ರಾತ್ರಿ 11 ಗಂಟೆ ಆಗಿದೆ. ಇವಾಗ ಸ್ವಲ್ಪ ಎಲ್ಲ ತೆಗೆದು ಮುಖ ತೊಳ್ಕೊಂಡು ಬಂದೆ, ವಾಶ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ನೋಡಿ ರೂಮಿಗೆ ಬಂದಿದ್ದೀವಿ. ಲಗೇಜ್ ಎಲ್ಲ ಇಟ್ಟಿದ್ದೀವಿ ನೋಡಿ, ರೆಡಿಯಾಗಿದೆ ಬೆಟ್ಟೆಲ್ಲ. ಸೊ ಮಲ್ಕೋಬೇಕು. ನೋಡಿದ್ರೆ ಈ ಬ್ಯಾಗ್ ಬಂದ್ಬಿಟ್ಟು ನಿನ್ನೆ ಈ ಬ್ಯಾಗ್ ಬಂದ್ಬಿಟ್ಟು ಲೆದರ್ ಬ್ಯಾಗು ಏರ್ಪೋರ್ಟಲ್ಲಿ ಕಿತ್ತೋಗ್ಬಿಡದ. ಆಮೇಲೆ ಈ ಕಡೆ ಇಡೋಕ್ಕೂ ಆಗ್ತಿಲ್ಲ ಬಿಡೋಕ್ಕೂ ಆಗ್ತಿಲ್ಲ. ಹೆಂಗೋ ಕಟ್ಕೊಂಡು ಮಾಡಿಕೊಂಡು ಸಂತೆ ಬ್ಯಾಗ್ ಇಟ್ಕೊಳ್ಳೋ ಥರ ಇಟ್ಕೊಂಡು ಬಂದಮೇಲೆ ಅದಕ್ಕೆ ಇವಾಗ ಹೋಗ್ಬಿಟ್ಟು ಒಂದು ಸ್ವಲ್ಪ 9:30ಗೆ ರೂಮ್ ರೀಚ್ ಆದ್ವಿ ಇವತ್ತು. ಸೊ ಹೋಗಿ ಒಂದು ಸ್ವಲ್ಪ ಜಿಪ್ ಹಾಕ್ಸ್ಕೊಂಬರೋಣ ಅಂತ ಹೋದ್ವಿ. ಇಲ್ಲೇ ಜಿಪ್ ಹಾಕೊಟ್ಟಾದ್ಮೇಲೆ ತಿನ್ನಕ್ಕೆ ಹೋದ್ವಿ. ದೋಸೆ ತಿಂದ್ವಿ, ಖರಾಬಾಗಿತ್ತು. ಇಡ್ಲಿ ಅಂತೂ ಬಾಯಿಗೆ ಹಾಕೋಕ್ಕಾಗಲ್ಲ ಹಂಗಿದೆ. ಡೆಲ್ಲಿನಲ್ಲಿ ಇಡ್ಲಿ ಟ್ರೈ ಮಾಡಬೇಡಿ. ಬೆಳಗ್ಗೆದು ಚೆನ್ನಾಗಿರಲಿಲ್ಲ ನನಗೆ, ಮತ್ತು ಇವಾಗ ತಿನ್ನೋದು ಇಷ್ಟ ಆಗಲಿಲ್ಲ. ಯಾವುದೋ ತಳ್ಳೋ ಗಾಡಿ ಥರ ಇರುತ್ತಲ್ಲ ಅಲ್ಲಿ ತಿಂದ್ವಿ. ಆಮೇಲೆ ಬೇಡ ಅಂತ ಪ್ರಸಾದಂಗೆ ಹೋದ್ವಿ. ಅಲ್ಲೋದ್ರೆ ಇಲ್ಲಿ ರಸಮ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಗೈಸ್. ಎಲ್ಲ ಸಬ್ಜಿಗಳು ಪನ್ನೀರು ಸಬ್ಜಿ ರೋಟಿ ಮತ್ತು ಹುರುಳಿಕಾಳಲ್ಲಿ ಏನೋ ಒಂಥರ ಸಾಗು ಥರ ಮಾಡಿರ್ತಾರೆ. ಅದು ಪಾಪ ತಲೆ ಕೆಟ್ಟೋಯ್ತು ನನಗೆ. ಏನೋ ಒಂದು ಸ್ವಲ್ಪ ಅನ್ನ ದಾಲ್ ಇಸ್ಕೊಂಡು ತಿಂದ್ಬಿಟ್ಟು ಮತ್ತೆ ಇವಾಗ ಬಂದು ರೂಮಿಗೆ ಬಂದು ಬನಾನ ತಿಂತಾಯಿದ್ದೀನಿ. ಏನೂ ಪ್ಯಾಕ್ ಮಾಡೋಕ್ಕಾಗ್ತಾಯಿಲ್ಲ, ಮಲ್ಕೊಂಡ್ಬಿಡ್ತಾಯಿದ್ದೀನಿ. ಸಾಕಾಗಿದೆ. ಬೆಳಗ್ಗೆ ಆಗ್ರಾ ತಾಜ್ ಮಹಲ್ಲು, ಆಮೇಲೆ ಆಗ್ರಾ ಫೋರ್ಟು, ಆಮೇಲೆ ಮತ್ತೆ ಕಂಟಿನ್ಯೂಯಸ್ಸು ಮಥುರಾಗೆ ಜರ್ನಿ. ಮಥುರಾದಲ್ಲಿ ಶ್ರೀಕೃಷ್ಣ ಜನ್ಮಭೂಮಿ, ಮಥುರಾಯಿಂದ ಬೃಂದಾವನ ಜರ್ನಿ. ಬೃಂದಾವನದಲ್ಲಿ ತುಂಬ ಹಾರಿಬಲ್ ಆಗೋಯಿತು. ಏನು ಎತ್ತ ಅಂತ ನೆಕ್ಸ್ಟ್ ಟೈಮ್ ವ್ಲಾಗ್ ಮಾಡುವಾಗಲೇ ಹೇಳ್ತೀನಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೀವು ಬೃಂದಾವನೆಯಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ಗೋವರ್ಧನಗಿರಿ ಅಂತ ಕೂಡ ಒಂದು ಪ್ಲೇಸ್ ಸಿಗುತ್ತೆ, ಗೋಕುಲ ಅಂತ ಸಿಗುತ್ತೆ. ಹಾಗೆಯೇ ರಾಧಾ ಚಿಕ್ಕವಳಿದ್ದಾಗ ಬೆಳೆದ್ಲಲ್ಲ, ಅದೊಂದು ದೊಡ್ಡ ಹಳ್ಳಿ ನೇಮ್ ಇದೆ ಅಪ್ಪ, ಬರ್ಸಾನ ಅಂತ ಹಳ್ಳಿ ನೇಮು. ಆ ಹಳ್ಳಿ ಇವಾಗಲೂ ಕೂಡ ಹಾಗೇ ಇದೆಯಂತೆ. ಅಂದರೆ ಆ ಹಳ್ಳಿಯ ಸೊಗಡನ್ನು ಹಾಗೆ ಬಿಟ್ಟಿದ್ದಾರಂತೆ. ಸೊ ಅದೊಂದು ಮಿಸ್ ಮಾಡ್ಕೊಂಡ್ವಿ ನಾವು. ಅದೊಂದು 3 ಪ್ಲೇಸ್ ನೋಡಬೇಕು ಅಂದರೆ ಇನ್ನೊಂದು ದಿನ ಬೇಕಿತ್ತು. ಬಟ್ ನಮಗೆ ನಾವು ನೋಡ್ಬೋದಿತ್ತು ಅಟ್ಲೀಸ್ಟು. ಅಲ್ಲೇ ನಾವೇನಾದರೂ ಸ್ಟೇ ಮಾಡಿಬಿಟ್ಟಿದ್ರೆ ಅರ್ಲಿ ಮಾರ್ನಿಂಗ್ ಎದ್ದು ಅದನ್ನು ಮುಗಿಸ್ಕೊಂಡು ಆಮೇಲೆ ಡೆಲ್ಲಿಗೆ ಟ್ರಾವೆಲ್ ಮಾಡಿ ಬರ್ಬೋದಿತ್ತು. ಬಟ್ ಆದರೆ ನಾವು ಡೆಲ್ಲಿಗೆ ಬಂದು ಅಲ್ಲಿ ಅಕ್ಷರಧಾಮ ನೋಡೋ ಪ್ಲ್ಯಾನ್ ಇತ್ತು ನಮಗೆ. ಅದನ್ನು ಲೈಟಿಂಗ್ಸನ್ನೇ ನೋಡಬೇಕಿತ್ತು. ಮತ್ತು ನಾವು ಸರೋಜಿನಿ ನಗರಕ್ಕೆ ಹೋಗಬೇಕಿತ್ತು ಶಾಪಿಂಗಿಗೆ. ಸೊ ಹಾಗಾಗಿ ಏನು ಮಾಡಿದ್ವಿ, ನಾವು ಎಲ್ಲ ಸ್ಕಿಪ್ ಮಾಡ್ಕೊಂಡು ಅವೆರಡನ್ನೂ ಸ್ಕಿಪ್ ಮಾಡಿಕೊಂಡು ನಾವು ಡೈರೆಕ್ಟ್ ಮಥುರಾಗೆ ಸ್ಟೇಗೆ ಬಂದುಬಿಟ್ಟಿದ್ವಿ ನೋಡಿ. ಹೇಗೋ ಮಾಡಿಕೊಂಡು 7:30ಗೆ ಬಂದು ರೀಚ್ ಆಗಿದ್ವಿ. ಆಮೇಲೆ ತುಂಬ ಸುಸ್ತಾಗಿತ್ತು. ಸೊ ಹಾಗೆ ಏನೂ ಪ್ಯಾಕ್ ಮಾಡ್ತಾಯಿಲ್ಲ, ಮಲ್ಕೊಂಡ್ಬಿಡ್ತಾಯಿದ್ದೀನಿ. 3-4 ಡೇಸ್ ಆಗಿದೆ ನಿದ್ದೆ ಮಾಡಿ. ಸೊ ಇವಾಗ ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದುಬಿಟ್ಟು ಮಿಕ್ಕಿದ್ದು ಒಂದು ಈ ಸೂಟ್ ಕೇಸ್ನ ಆಲ್ರೆಡಿ ರಿಸ್ಕ್ ತೊಗೊಂಡು ನೆನ್ನೆ ಫುಲ್ಲು ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಅದನ್ನೇನೂ ಓಪನ್ ಮಾಡೋಂಗಿಲ್ಲ. ಸೊ ಬೆಳೆದಿರೋದೆಲ್ಲ ಒಂದಕ್ಕೆ ಎತ್ತಿ ಕಟ್ಟಿ ಹಾಕ್ಬಿಟ್ಟು ಮಿಕ್ಕಿರೋದನ್ನೆಲ್ಲ ಮಾಡೋದು. ಸೊ ಹಿಂಗಿದೆ ನೋಡೋಣ. ನಮ್ಮ ಮನೆಯವ್ರು ನೋಡಿ ಬುದ್ಧಿ ಉಪಯೋಗಿಸಿ ಈ ಬ್ಯಾಗ್ನ ಖಾಲಿ ತೊಗೊಂಡು ಬಂದರು. ಏನೂ ಹಾಕ್ದಿರಾ ಖಾಲಿ ತೊಗೊಂಡು ಬಂದರು ಎತ್ಕೊಂಡು. ಸೊ ಇವಾಗ ಅದಕ್ಕೆ ತುಂಬಿಸ್ಕೊಂಡು ಅದರ ಮೇಲೇನೋ ಇನ್ನೂ ಎಷ್ಟು ತುಂಬುತ್ತೋ ಗೊತ್ತಿಲ್ಲ ನಾಳೆ. ಬಟ್ 15 kg ಬ್ಯಾಗ್ ಇದೆ. ಕ್ಯಾಬಿನ್ ಬ್ಯಾಗ್ ಬಿಟ್ಟು 15 kg 2 ಬ್ಯಾಗ್ನ ನಾವು ಫಿಲ್ ಮಾಡ್ಬೋದು, ಆಪ್ಷನ್ ಇದೆ. ಸೊ ಬೆಳಗ್ಗೆ ಸೊ ಎಲ್ಲ ಎಷ್ಟಾಗುತ್ತೋ ಅಷ್ಟು ಪ್ಯಾಕ್ ಮಾಡಿ ಮತ್ತೆ ಬೆಳಗ್ಗೆ ಪ್ಯಾಕ್ ಮಾಡ್ಕೊಳ್ಳೋಣ ಸ್ವಲ್ಪ ಅಂತ ಹೇಳಿ ಮಲ್ಕೊಂಡೆ. ಮತ್ತೆ ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.